ಈ ಥರ ಮಕ್ಕಳಿಗೆ ನೀವು ಮಸಾಲ ಶೇಂಗಾನ ಮಾಡಿ ಕೊಡ್ತಾ ಇದ್ರಿ ಅಂದರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊತಾರೆ. ಅಷ್ಟು ಸೂಪರಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಮತ್ತು ಯಾವ ಥರ ಈ ಥರ ಶೇಂಗಾ ಮಾಡೋದು ಅಂತ ಪಟ್ ಅಂತ ಹೇಳ್ಕೊಟ್ಬಿಡ್ತೀನಿ. ನೋಡ್ಕೊಂಬಂದುಬಿಡೋಣ. ನೀವು ಒಂದು ಸಲ ಮಾಡ್ಕೊಂಡು ತಿಂದುಬಿಡಿ. ಸದ್ಯ ಮಳೆ ಅಂತೂ ಇಲ್ಲ, ಎಲ್ಲ ಕಡೆಯೂ ಮಳೆ ಹೋಗ್ಬಿಟ್ಟಿದೆ. ಆದರೆ ಮಳೆ ಬಂದಾಗಾದರೂ ಒಂದು ಸಲ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗೈತಿ ಅಂತ ಹೇಳ್ತೀನಿ. ಬನ್ನಿ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಯಾಕಪ್ಪ ಅಂದರೆ ಈ ಶೇಂಗಾ ಕಾಳನ್ನು ನಾವು ಹುರಿದು ಎಣ್ಣೆಲಿ ಹುರಿಬೇಕು. ಆಮೇಲೆ ಅದಕ್ಕೆಲ್ಲ ಮಸಾಲೆಗಳನ್ನು ಹಾಕ್ತೇವಲ್ಲ, ಸೇಮ್ ಟು ಸೇಮ್ ಹೊರಗಡೆ ಇನ್ನು ಟ್ರೈನಲ್ಲಿ ಸಿಗುತ್ತೆ ಈ ಥರ ಶೇಂಗಾ ಕಾಳು. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ. ಶೇಂಗಾ ಕಾಳು ಇಷ್ಟೇ ಅಂತೇನಿಲ್ಲ, ನಿಮಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ತೊಗೋಬೋದು. ಶೇಂಗಾ ಕಾಳನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೆ ಫ್ರೆಂಡ್ಸ್. ಇದನ್ನು ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ, ಮಿಸ್ ಮಾಡದೆ ಮಾಡ್ಕೊಳ್ಳಿ. ಬನ್ನಿ ಇವಾಗ ಶೇಂಗಾ ಕಾಳನ್ನು ಹುರ್ಕೊಳ್ಳೋಣ ನಾವು. ನೋಡಿ, ಇವಾಗ ನಾನು ಶೇಂಗಾ ಕಾಳನ್ನು ಹುರಿಯೋದಕ್ಕೆ ಇಟ್ಟಿದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕಬಾರ್ದು ಫ್ರೆಂಡ್ಸ್, ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಎಣ್ಣೆ ಹಾಕಿದ್ಮೇಲೆ ಪೂರ್ತಿಯಾಗಿ ಹುರ್ಕೊಳಕ್ಕೆ ಬರುತ್ತೆ. ಮೊದಲಿಗೆ ಎಣ್ಣೆ ಹಾಕಿಬಿಟ್ವಿ ಅಂದರೆ ಸರಿಯಾಗಿ ಅವು. ಇವಾಗ ನೋಡಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ನಾವು. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕು. ಆದರೆ ಇದನ್ನೇ ನಾವು ಕೈ ಬಿಡ್ದಂಗನ ಹುರಿಬೇಕು, ಇಲ್ಲ ಅಂದರೆ ಒತ್ತು ಬಿಡ್ತಾವೆ, ಅಂದರೆ ಕಪ್ಪಾಗ್ಬಿಡ್ತಾವೆ. ನೋಡಿ, ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ನೀವು ಒಂದ್ಸಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಮತ್ತು ಮಕ್ಕಳು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಇದನ್ನು ನಾನು ಟ್ರೈನಲ್ಲಿ ತಿಂದಿದ್ದೀನಿ. ಟ್ರೈನಲ್ಲಿ ಮಾರಕ್ಕೆ ಬರ್ತಾರೆ ನೋಡಿ ಫ್ರೆಂಡ್ಸ್. ಯಾರಾದರೂ ತಿಂದಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ನನಗೆ. ಆಮೇಲೆ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ. ಮಳೆಗಾಲ ಬಂತು ಅಂದರೆ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ಇವಾಗ ಮಳೆ ಇಲ್ಲ, ಆದರೆ ಮಳೆ ಬಂದ ಟೈಮ್ಲಾದರೂ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇವಾಗ ಈ ಥರ ಕೆಂಪು ಆಗ್ತಾ ಬರ್ತಾವಲ್ವ, ಅವಾಗೆ ಸ್ವಲ್ಪ ಹೊತ್ತು ನಾವು ಕೈ ಬಿಡ್ದಂಗೆ ಕೈ ಆಡಿಸ್ಕೊತಾನೆ ಇರಬೇಕು. ಯಾಕಂದರೆ ಒತ್ತು ಬಿಡ್ತಾವೆ ಫ್ರೆಂಡ್ಸ್. ಒತ್ತಿದ್ರೆ ಅದ್ರ ಟೇಸ್ಟೇ ಹೋಗ್ಬಿಡ್ತತಿ. ನೋಡಿ, ಇವಾಗ ತೋರಿಸ್ತಾ ಹೋಗ್ತೀನಿ ನಿಮಗೆ. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡೋದ್ರಿಂದ ನನಗೂ ಭಾಳ ಹೆಲ್ಪ್ ಆಕತಿ. ಯಾಕಂದರೆ ನಾನು ವಿಡಿಯೋ ಮಾಡಾಕತ್ತಿನೇ ಒಂದೂವರೆ ವರ್ಷ ಆಯಿತು. ಅದಕ್ಕೆ ಇನ್ನೂ ಸ್ವಲ್ಪ ಬೆಳಿಬೇಕು ಅಂತ ನಮಗೂ ಆಸೆ ಇರುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ರೆಸಿಪಿ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಮತ್ತು ಅಲ್ಲಿ ಸಾಂಗು ವಿಡಿಯೋನ ಹಾಕಿರ್ತೀನಿ, ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ. ನಿಮಗೆ ಇನ್ನೂ ಯಾವ ಥರ ರೆಸಿಪಿಗಳು ಬೇಕು ಅಂತ ಹೇಳಿ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಹಳ್ಳಿ ಸೈಡ್ ಮಾಡುವಂಥ ಅಡುಗೆಗಳನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಕೆಂಪಾಗೋವರೆಗೂ ಅದನ್ನು ಹುರ್ಕೊಂಡಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತೀನಿ, ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಆಮೇಲೆ ಟರ್ಮರಿಕ್ ಹಾಕ್ತೀನಿ, ಅರಿಶಿನ ಪುಡಿ, ಉಪ್ಪು, ಇವೆಲ್ಲವನ್ನ ಹಾಕಿ ಮತ್ತೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಹೇಳ್ತೀನಿ, ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಇವನ್ನ ಈ ಥರ ಕಲಿಸ್ಕೊಳ್ಳಿ. ಸಾಕು, ಇಷ್ಟು ಕೆಂಪಾದರೆ ಸಾಕು. ನೋಡಿ, ಇವಾಗ ಎಣ್ಣೆನೂ ನೀವು ಭಾಳ ಹಾಕಬಾರ್ದು ಫ್ರೆಂಡ್ಸ್. ಎಣ್ಣೆ ಭಾಳ ಹಾಕಿದರೆ ಎಣ್ಣೆ ಅನ್ನಿಸ್ಬಿಡ್ತತಿ. ಅದಕ್ಕೆ ಕೆಲವೊಬ್ಬರು ಎಣ್ಣೆ ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪೇನು ಹಾಕಿರ್ತೀರಲ್ಲ, ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡಿ. ನೋಡಿ, ಹೊರಗೂ ಸಹಿತ ತೊಗೊಂಡು ಹೋಗ್ಬೋದು ಇದನ್ನು. ಹಾಗೆ ನೀವು ಇಲ್ಲ ಮನೆಯಲ್ಲೇ ತಿನ್ನೋದಕ್ಕೆ ಈ ಥರ ಮಸಾಲಾನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ತೀನಿ. ಮತ್ತು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮತ್ತು ಮೆಣಸಿನ್ಕಾಯನ್ನು ಕರೆದಿಟ್ಕೊಂಡಿದ್ದೆ, ನಿಂಬೆಹಣ್ಣನ್ನು ತಂದಿಟ್ಕೊಂಡಿದ್ದೆ. ಯಾಕಂದರೆ ಎಷ್ಟೆಲ್ಲ ಹಾಕ್ಕೊಂಡು ನೀವು ತಿಂದ್ರಿ ಅಂದರೆ ಸಾಯಂಕಾಲ ಟೈಮಲ್ಲಿ ಚಹಾ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಬರ್ತತಿ. ಖಂಡಿತ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ತನಕ ತೊಗೊಂಡು ಬಂದಿದ್ದೀರಾ ನನ್ನ, ಇನ್ನೂ ಸ್ವಲ್ಪ ನನಗೆ ಬೇಕು ಸಪೋರ್ಟು, ಅದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿರಿ. ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಹಾಕಿ. ಮತ್ತು ನೀವೇ ನೋಡಿದ್ದೀರ ಅಂತ ನಂಗೆ ಗೊತ್ತಾಗಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ನೋಡಿ, ವಿಡಿಯೋದಲ್ಲಿ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ನಿಮ್ಮ ಹತ್ರ ಕೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆದರೆ ಇದಕ್ಕೆ ಇನ್ನೂ ಏನು ಗೊತ್ತಾ ಫ್ರೆಂಡ್ಸ್, ನಿಂಬೆಹಣ್ಣು ಮತ್ತು
ಕರೆದಿರೋಂಥ ಮೆಣಸಿಕಾಯಿ ಹಚ್ಕೊಂಡು ತಿಂದ್ರಿ ಅಂದ್ರೆ ಸಖತ್ತ ಟೇಸ್ಟ್ ಕೊಡ್ತೈತಿ. ಮಿಸ್ ಮಾಡಬೇಡಿ ಈ ರೆಸಿಪಿ ಮಾತ್ರ. ಖಂಡಿತ ಟ್ರೈ ಮಾಡಿರಿ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಟೈಮಲ್ಲಿ ನೀವೇ ಹೇಳ್ತೀರಾ ನನಗೆ ಅಷ್ಟು ಚೆನ್ನಾಗಾಗಿತ್ತು ಅಂತ. ಮಕ್ಕಳು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊತಾರೆ ಈ ಮಸಾಲ ಶೇಂಗಾನ. ನೋಡಿ ಇದಕ್ಕೆ ಮೆಣಸಿನ್ಕಾಯನ್ನು ಕೊಟ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ಮತ್ತು ಬೇಗ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ನೋಡಿರಿ ಹೆಂಗೆ ಕಾಣಿಸಕತ್ತೇವು ಅಂತ. ಲುಕ್ ನೋಡಿರಿ ಹೆಂಗಿದೆ ಶೇಂಗಾ ಕಾಳಿಂದು. ಚೆನ್ನಾಗಾಗೈತಿ ರೆಸಿಪಿ ಅಂತ ಅಂತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕ್ಗೋಸ್ಕರ ಕಮೆಂಟು ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ರೀ. ಮತ್ತು ಇನ್ಯಾಕೆ ತಡ, ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.